ಶ್ಲೋಕಗಳು ಮಾಡ್ತಾನೆ ಇರ್ತಾರೆ. ಭಗವಂತ ಅವ ನಮ್ಮ ತರ ಮನುಷ್ಯ ಅಲ್ಲ, ಪ್ರಾಪ್ತ ಶರೀರವುಳ್ಳವನು, ಜನ್ಮರಹಿತ ಇಲ್ಲವದವನು, ನಾಶ ಇಲ್ಲದವನು. ಇದಕ್ಕೆ ಭಗವಂತನ ನಾವು ವಾಯುದೇವರನ್ನಾಗಿ ಭಗವಂತನಾಗಿ ನಾವು ಏನಂದ್ರೆ ಫಸ್ಟ್ ಏನ್ ತಿಳ್ಕೋಬೇಕಂದ್ರೆ ಅವನು ಹೆಂಗಿದ್ದಾನೆ, ವಾಟ್ ಈಸ್ ಹಿ, ಹೌ ಈಸ್ ಹಿ, ಹೂ ಈಸ್ ಹಿ ಹಂಗೆ ತಿಳ್ಕೊಂಡಾಗೆ ನಮಗೆ ಭಗವಂತನ ಮೇಲೆ ನಮಗೆ ಸ್ವಲ್ಪ ಇದಾನಪ್ಪ, ಭಗವಂತ ನಮಗಿನ ಅಭಿನ್ನ ಇದ್ದಾನ ಅಂತ ಗೊತ್ತಾಗ್ತದೆ. ಆದರ್ಶಂ ಗುಣಗಣದರ್ಶನೇ ಮುರಾರೇ ಅಂತೇಳಿ 14ನೇ ಸರ್ಗದಲ್ಲಿ ಅವರು ಸಚ್ಚಾಸ್ತ್ರವನ್ನು ಮಾಡಿದ್ರಲ್ಲ ಅದು ಎಂತಿತ್ತು ಅಂತ ಕೇಳಿದ್ರೆ ಕನ್ನಡಿ ಒಳಗೆ ಹೆಂಗ ಕಾಣಿಸ್ಬೇಕು, ಬಿಂಬಲ್ಲ ಕಾಣಿಸ್ಕೊಂತ ಸಚ್ಚ ದೇವರಂಗೆ ಕಾಣಿಸ್ಕೊಂಡು ಸರ್ವಮೂಲ ನೋಡಿದಾಗ ಗೊತ್ತಾಗ್ತದೆ ನಮಗೆ ಅಂತ ಆಚಾರ ಇವತ್ತಿಗೆ ಕೂಡ ದೊಡ್ಡ ಬದಲಿಯಲ್ಲಿ ಇದ್ದಾರೆ. ಆ ದೊಡ್ಡ ಬದಲಿಯಲ್ಲಿ ಅಲ್ಲಿ ಈ ಉಡುಪಿಯಲ್ಲಿ ಇವತ್ತಿನ ದಿವಸ 5ರ ಉಪನಿಷತ್ತು ಪಾಠವನ್ನು ಮಾಡ್ತಾ ಇದ್ದಾರೆ. ಎಲ್ಲಾ ಶಿಷ್ಯರಿಗೆ ಪಾಠವನ್ನು ಮಾಡ್ತಾ ಇದ್ದಾರೆ. ಪಾಠವನ್ನು ಮಾಡಿದ ಕೂಡ ಎಲ್ಲಾ ದೇವಾನುದೇವತೆಗಳ ಸೇರಿಕೊಂಡಿದ್ದಾರೆ. ಸ್ತೋತ್ರವನ್ನು ಮಾಡಿ ಪುಷ್ಪವೃಷ್ಟಿ ಮಾಡಿಬಿಡ್ತಾರೆ. ಆ ಪುಷ್ಪವೃಷ್ಟಿ ಒಳಗೆ ಅವರು ಅದೃಶ್ಯನಾಗಿ ದೊಡ್ಡ ಬದಲಿಯಲ್ಲಿ ಇರ್ತಾರೆ. ಆದಷ್ಟು ನಾವು ಇವತ್ತ ಅವರ ಜೀವಿತ ಚರಿತ್ರವನ್ನು ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ಯಾಕಂದ್ರೆ ಯಾರು ತಿಳ್ಕೋಬೇಕು ವಾಯುದೇವರ ಬಗ್ಗೆ ಅಂದ್ರೆ ನಾವು ಎಷ್ಟು ಮನೋವಿಶುದ್ಧೈ ಚರಿತ ಅನುವಾದ ಅವರ ಚರಿತ್ರವನ್ನು ಯಾವಾಗ ನಾವು ಎಷ್ಟೆಷ್ಟು ಪಾರಾಯಣ ಮಾಡ್ತೀವಿ, ಎಷ್ಟೆಷ್ಟು ಕೇಳ್ತೀವಿ, ಎಷ್ಟೆಷ್ಟು ಅನುಸಂಧಾನ ಮಾಡ್ತೀವಿ ಅಂದ್ರೆ ನಮ್ಮ ಒಳಗೆ ಅಷ್ಟಷ್ಟು ವಾಯುದೇವರ ಸಾನ್ನಿಧಾನ ಜಾಸ್ತಿ ಆಗುತ್ತೆ. ಏನಾಗ್ತದೆ, ವಾಯುದೇವರ ಸಾನ್ನಿಧಾನ ಜಾಸ್ತಿ ಆದಾಗ ಭಗವಂತ ನಮಗೆ ಅನುಗ್ರಹ ಮಾಡಿ. ಯಾಕಂದ್ರೆ ಅವರೇ ನಮಗೆ ಮೋಕ್ಷಕ್ಕೆ ಹೋಗುವಂತ ದಾರಿಯನ್ನು ಮುಗಿಸತಕ್ಕವರು. ದೀನಂ ದೂರಂ ಅನಾಥಂ ಶರಣಾಗತ ನೇಮಿ ಇತ ಉದ್ದರೇತಿ ಇತಿ ವಿಜ್ಞಾಪನ ಕರ್ತು ಅಂತ ರಾಯವರಿತಾರೆ ರಥ ಸಂಕಲ್ಪದಲ್ಲಿ. ವಾಯುಸ್ತುತಿಯಲ್ಲಿ ಹೇಳ್ತಾರೆ, ಮಾತರ್ಮೇ ಮಾತರೇಶ್ವರನ್ ಪಿತೃತಲಪರೋ ಪ್ರಾತರಿಷ್ಟಾಪ್ತಬಂಧೋ ಸ್ವಾಮಿ ಸರ್ವಾಂತರಾತ್ಮನ್. ಓ ವಾಯುದೇವರ, ನಾವೆಲ್ಲ ರುದ್ರದೇವರು ಆಶುತೋಷ ಶೀಘ್ರದಲ್ಲಿ ಹೊರಬಿಟ್ಬಿಡ್ತಾರೆ ಅಂತ ಅಂದ್ಕೊಂತೀವಿ. ಅಲ್ಲ, ವಾಯುದೇವರು ಕೂಡ ಆಶುತೋಷ ಅಂತ ಶಬ್ದ. ನಮಗೆ ತಂದೆ, ನಮಗೆ ತಾಯಿ, ಪ್ರಾತು, ಸಖ ಎಲ್ಲ ವಾಯುದೇವರೇ. ಅದಕ್ಕೆ ಯಾವುದಾಯ್ತು ಕರ್ಮವನ್ನು ಮಾಡಿದಾಗ ನಾವು ಏನ್ ಮಾಡಬೇಕು, ಭಾರತೀಯರನ್ನು ಮುಖ್ಯ ಪ್ರಾಣ ಅಂತರ ಕಥಾ ಅಂತೇಳಿ ಸಮರ್ಪಣೆ ಮಾಡಿದಾಗೆ ಅದು ಕೇಳ್ಕೊಂಡು. ಇಲ್ಲಿದ್ರೆ ಅದೆಲ್ಲ ಕೂಡ ಅಸುರನ ಪಾಲಾಗಿಬಿಡ್ತದೆ. ಇಷ್ಟೆಲ್ಲ ಮಾಡತಕ್ಕಂತ ವಾಯುದೇವರಿಗೆ ನಾವು ಏನ್ ಮಾಡ್ತಾ ಇದ್ದೀವಿ ಗೊತ್ತಾ? ನಮ್ಮ ಒಳಗೆ ನಿಂತುಕೊಂಡು ಉತ್ಸಾಹಕಾರೇಣ ಸಮಸ್ತ ಚೇಷ್ಟಾ ಚಿತ್ರಂ ಚೈತನ್ಯ ನಿವೇದ್ಯಂ ಅಂತೇಳಿ ಹೇಳ್ತಾರೆ. ಒಂದೊಂದು ಜೀವರಾಶಿಗಳು ಕೇಸು ಕಾಯಿಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದು ಈ ಶರೀರ ಅಂತ ಹೇಳ್ತಿರಲ್ಲ, ಒಂದೊಂದು ಜೀವರಾಶಿಗಳು 84 ಲಕ್ಷ ಜೀವವನ್ನು ದಾಟಿ ಬರಬೇಕಂದ್ರೆ ಅದರ ಒಳಗೆ ಎಲ್ಲಾ ಜೀವರಾಶಿ ಒಳಗೆ ಇದ್ದು ತಾವು ಆದಿಕಾಲದಿಂದ ಅನಂತ ಕಾಲ ತನಕ ಅವನ ಒಳಗೆ ಇದ್ದು ತಾವು ಸ್ವಾತಂತ್ರ್ಯವನ್ನು ಮಾಡ್ತಾ ಇದ್ದಾರೆ. ಎಡಗಿಡದಲ್ಲೇ ಸ್ವಲ್ಪ ರಸಿಬೇಕಾಗಿತ್ತೆ ಅವ್ರಿಗೆ ರಸಿಬೇಕಾಗಿತ್ತೆ, ನಾವು ಇಷ್ಟ ಆಗುತ್ತೆ. ಸಮರ್ಪಣ ಯಾವಾಗ ಅದೇ ಮತ್ತೆ ಹಿಂಸೆನ ದೇವರಾದ ಬೇರೆ ರಾಶಿ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಹಿಂದೆ ಮಾಡಿದೆಲ್ಲ ಕರ್ಮಗಳು ಮುಂದೆ ಮಾಡುವುದೆಲ್ಲ ಕೂಡ ಭಗವಂತನ ಪೂಜೆಯನ್ನು ಮಾಡಿಬಿಟ್ಟು ಅಂತ ವಾಯುದೇವರು ಚರಿತ್ರವನ್ನು ಯಥಾಮತಿ ಯಥಾಶಕ್ತಿಯಾಗಿ ತಿಳ್ಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡೋಣ. ನಿನ್ನೆ ಮೊನ್ನೆ ಎಲ್ಲ ಕೇಳಿದ್ರಿ.